ओम शांति। मीठे बच्चे, सच्चा पंडा आया है तुम्हें सच्ची सच्ची ಯಾತ್ರಾ ಸಿಕ್ಕಲಾನೆ. ಶಿವಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಸತ್ಯವಾಗಿರ್ತಕ್ಕಂಥ ಮಾರ್ಗದರ್ಶಕ ಬಂದಿದ್ದಾರೆ. ತಮಗೆ ಸತ್ಯವಾದಂಥ ಒಂದು ಯಾತ್ರೆ ಮಾಡೋದು ಹೇಗೆ ಅನ್ನೋದನ್ನು ಕಲಿಸ್ಲಿಕ್ಕೆ. ತುಮಾರಾ ಯಾತ್ರಾ ಮೇ ಮುಖ್ಯ ಹೇ ಪವಿತ್ರತಾ. ಈ ಒಂದು ಯಾತ್ರೆಯಲ್ಲಿ, ಆತ್ಮಿಕ ಯಾತ್ರೆಯಲ್ಲಿ ನಾವು ಪರಂಧಾಮಕ್ಕೆ ಹೋಗಬೇಕಾಗಿದೆ. ಆ ಒಂದು ಯಾತ್ರೆಯಲ್ಲಿ ಪವಿತ್ರತೆ ಮುಖ್ಯವಾಗಿರುವಂಥದ್ದು ಬೇಕು. ಯಾದ್ ಕರೋ ಅವ್ರು ಪವಿತ್ರ ಬನು. ನೆನಪು ಮಾಡ್ತಾ ಇರಿ ಮತ್ತು ಪವಿತ್ರ ಆತ್ಮಗಳಾಗಿ. ಪವಿತ್ರ ಆತ್ಮ ಆದಾಗ ಅಷ್ಟೇ ಪರಂಧಾಮಕ್ಕೆ ಹೋಗ್ಲಿಕ್ಕಾಗತ್ತೆ. ಇಲ್ಲಾಂದರೆ ಇಲ್ಲೇ ಜನ್ಮ ಎತ್ತೋದು, ಇಲ್ಲೇ ಮರಣ, ಇಲ್ಲೇ ಕರ್ಮ ಅನುಭವಿಸ್ಕೊಂಡು ಇಲ್ಲೇ ಇರಬೇಕಾಗತ್ತೆ. प्रश्न है, तुम मैसेंजर व पैगंबर के बच्चे को किस एक बात के सिवाय और किसी भी बात में आर्ग्यू नहीं करनी है. ಬಾಬಾ ಕೇಳ್ತಾ ಇದ್ದಾರೆ, ನೀವು ಮೆಸೆಂಜರ್ ಅಥವಾ ಪೈಗಂಬರ್ನ ಸಂತಾನರಾಗಿದ್ದೀರಾ. ಯಾವ ಮಾತಿನಲ್ಲಿ, ಯಾವುದೇ ಒಂದು ಮಾತಿನಲ್ಲಿ ಬಾಬಾ ಹೇಳ್ತಾರೆ, ಯಾರ ಜೊತೆಯಲ್ಲಿ ಕೂಡ ಆರ್ಗ್ಯುಮೆಂಟ್ ಅಂದರೆ ಚರ್ಚೆಗೆ ಇಳಿಬಾರ್ದು. ಯಾವ ಮಾತಿನಲ್ಲಿ ಚರ್ಚೆಗೆ ಇಳಿಬಾರ್ದು? ಉತ್ತರ ಇದೆ, ತುಮ್ ಮೆಸೆಂಜರ್ ಕೆ ಬಚ್ಚೆ ಸಬ್ಕೋ ಯಹಿ ಮೆಸೇಜ್ ದೋ. ನೀವು ಮೆಸೆಂಜರ್ನ ಮಕ್ಕಳಾಗಿರ್ತೀರಿ, ಎಲ್ಲರಿಗೂ ಇದೇ ಮೆಸೇಜನ್ನು ಕೊಡಿ. ಅಪನೆ ಕೋ ಆತ್ಮ ಸಮझो और ಬಾಪ್ ಕೋ ಯಾದ್ ಕರೋ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ ಮತ್ತು ಶಿವಬಾಬಾ ಅವ್ರನ್ನ ನೆನಪು ಮಾಡ್ತಾ ಇರಿ. इस योग अग्नि से तुम्हारा विकर्म विनाश होंगे. ಈ ಯೋಗವೆಂಬ ಅಗ್ನಿಯಲ್ಲಿ ವಿಕರ್ಮಗಳು ನಿಮ್ದೇನಿದೆ ಅದೆಲ್ಲ ಏನಾಗುತ್ತೆ? ವಿನಾಶ ಆಗುತ್ತೆ. ಯಹಿ ಓನಾ ರಕ್ಕೋ, ಬಾಕಿ ಅವ್ರ ಬಾತೋ ಮೇ ಜಾನೆ ಸೆ ಕೋಯಿ ಫಾಯ್ದಾ ನಹೀ. ಇದೇ ಯೋಚನೆ ಇಟ್ಕೊಳ್ಳಿ. ಬೇರೆ ಅದು ಇದು ಮಾತುಗಳಲ್ಲಿ ಹೋಗೋದ್ರಿಂದ ನಿಮ್ಗೇನು ಲಾಭ ಇಲ್ಲ. ತುಮೆ ಸಿರ್ಫ್ ಸಭಿ ಕೋ ಬಾಬಾ का ಪರಿಚಯ ದೇನಾ ಹೈ. ನಿಮ್ಮ ಕರ್ತವ್ಯ ಆಗಿದೆ ಎಲ್ಲರಿಗೂ ಬಾಬಾ ಅವ್ರ ಪರಿಚಯ ಕೊಡೋದು. ಜಿಸ್ಸೆ ಆಸ್ತಿಕ್ ಬನೆ, ಅವರು ಕೂಡ ಈ ಜ್ಞಾನ ಕೇಳಿ ಆಸ್ತಿಕರಾಗಬೇಕು. ಜಬ್ ರಚತಾ ಬಾಪ್ ಕೋ ಸಮझ लेंगे तो ರಚನಾ ಕೋ ಸಮझना ಸಹಜ ಹೋ ಜಾಯೇಗಾ. ಯಾವಾಗ ರಚಯಿತ ತಂದೆಯನ್ನ ತಿಳ್ಕೊಂತಾರೆ ಜನ, ಆವಾಗ ರಚನೆಯನ್ನು ತಿಳ್ಕೊಳ್ಳೋದು ಈಸಿ ಆಗುತ್ತೆ. ಬಾಬಾ ಅವ್ರನ್ನ ತಿಳ್ಕೊಂಡಾಗ ಬಾಬಾ ಅವ್ರ ಮುಖಾಂತರ ಸೃಷ್ಟಿ ಆದಿ ಮಧ್ಯ ಅಂತ್ಯ ರಹಸ್ಯ ಎಲ್ಲ ರಚನೆ ಅದು ತಿಳ್ಕೊಬೋದು. ಗೀತ್ ಹಮಾರೆ ತೀರತ್ ನ್ಯಾರೆ ಹೇ. ನಮ್ಮ ತೀರ್ಥ ಕ್ಷೇತ್ರ ಏನಿದೆ ನ್ಯಾರ ಆಗಿದೆ. ಪರಂಧಾಮ ಅದು ವಿಭಿನ್ನವಾಗಿದೆ. ಈ ಎಲ್ಲ ಪುಣ್ಯಕ್ಷೇತ್ರಗಳಿಗಿಂತಲೂ ಗ್ರೇಟ್ ಅದು. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೆ ಜಾನ್ತೆ ಹೇ हम सत्य ತೀರ್ಥವಾಸಿ ಹೇ. ಮಧುರ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ ನಾವು ಸತ್ಯ ತೀರ್ಥವಾಸಿಗಳು ಆಗಿದ್ದೇವೆ. ಸಚ್ಚಾ ಕಂಡ ಅವರು ಹಮ್ ಉನ್ಕೆ ಬಚ್ಚೆ ಹೇ. ಸಚ್ಚಾ ಪಂಡ ಅಂದರೆ ಸಚ್ಚಾ ಮಾರ್ಗದರ್ಶಕರು ಮತ್ತು ಸತ್ಯ ಮಾರ್ಗದರ್ಶಕನಿಗೆ ಮಕ್ಕಳಾಗಿದ್ದೀವಿ. ಜೋ ವಹ ಸಭಿ ಸಚ್ಚಾ ತೀರ್ಥ ಪರ್ ಜಾ ರಹೇ ಹೇ. ಈಗ ಅವರು ನಮ್ಮನ್ನು ಸತ್ಯವಾದಂಥ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಯಹೇ ಜೂಟ್ ಕಂಡ ಅಥವಾ ಪತಿತ್ ಕಂಡ. ಈ ಕಲಿಯುಗಕ್ಕೆ ಏನಂತ ಹೇಳಲಾಗುತ್ತೆ? ಸುಳ್ಳಿನ ಕಂಡ ಅಥವಾ ಪತಿತ ಕಂಡ ಅಂತ ಹೇಳಲಾಗುತ್ತೆ. ಅಭಿ ಸಚ್ಚ ಕಂಡವ ಪಾವನ್ ಕಂಡ ಮೇ ಜಾ ರಹೇ ಹೇ. ಈಗ ನಾವು ಪಾವನ ಕಂಡ ಅಥವಾ ಸತ್ಯ ಕಂಡಕ್ಕೆ ಹೋಗ್ತಾ ಇದ್ದೀವಿ. ಸತ್ಯಖಂಡ ಯಾವುದು? मनुष्य यात्रा पर जाते हैं ना, कोई खास यात्रा लगती है. ಜನರು ಟೂರ್ ಮಾಡ್ತಾರೆ, ವಿಶೇಷವಾಗಿ ಯಾತ್ರೆಗಳು ಕೂಡ ಜಾಸ್ತಿ ನಡೀತಾ ಇರುತ್ತೆ. ಅಲ್ಲಿ ಉನ್ಹೇ ಪರ್ ಕೋಯಿ ಕಭಿ ಭಿ ಜಾ ಸಕ್ತೆ ಹೈ. ಅಲ್ಲಿ ಎಲ್ಲಿ ಯಾರು ಬೇಕಾದರೂ ಹೋಗ್ಬೋದು, ಏನೋ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಯಹ ಭಿ ಯಾತ್ರಾ ಹೈ. ಇದು ಕೂಡ ಯಾತ್ರೆನೇ ಆಗಿದೆ. ಇಸ್ಮೇ ಜಾನಾ ತಬ್ ಹೋತಾ ಹೈ ಜಬ್ ಸತ್ಯ ಪಂಡ ಖುದ್ ಆಯೆ. ಈ ಒಂದು ಯಾತ್ರೆಗೆ ಹೋಗ್ಲಿಕ್ಕೋಸ್ಕರ ಮಾರ್ಗದರ್ಶಕ ಶಿವಬಾಬಾ ಬಂದಾಗ್ಲೇ ನಾವು ಪರಂಧಾಮದ ಕಡೆಗೆ ಯಾತ್ರೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
वह आते हैं कल्प कल्प संगम पर. ಶಿವಬಾಬಾ ಬರೋದೇ ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ಮಾತ್ರ. ಇಸ್ಮೇ ನಾ ठंडी ನಾ गर्मी की बात है. ಇದರಲ್ಲಿ ಚಳಿ ಮಾತಿಲ್ಲ ಅಥವಾ ಬಿಸಿ ಮಾತಿಲ್ಲ. ಆ ಪುಣ್ಯಕ್ಷೇತ್ರಗಳಿಗೆ ಏನು ಮಾಡಬೇಕಾಗತ್ತೆ, ಚಳಿಗಾಲದಲ್ಲಿ ಹೋಗಬಾರ್ದು, ಬೇಸಿಗೆ ಕಾಲದಲ್ಲಿ ಹೋಗಬಾರ್ದು, ಈ ಥರದ್ದೆಲ್ಲ ಇರುತ್ತಲ್ವ. ಆದರೆ ಈ ಒಂದು ಯಾತ್ರೆಯಲ್ಲಿ ಆ ಥರದ್ದು ಪ್ರಶ್ನೆ ಇಲ್ಲ ಅಂತೆ. ಪರಂಧಾಮಕ್ಕೆ ಹೋಗೋಕ್ಕೆ ಚಳಿ ಇಲ್ಲ, ಸೆಕೆ ಇಲ್ಲ, ಯಾವುದಿಲ್ಲ. ಬುದ್ಧಿಯಿಂದ ಹೋಗೋದು, ಸೆಕೆಂಡ್ನಲ್ಲಿ ಹೋಗ್ತೀವಿ ಬರ್ತೀವಿ. ಉನ್ ಯಾತ್ರಾವೊಮ್ಮೆ ಆ ಒಂದು ಯಾತ್ರೆಗಳಲ್ಲಿ ಜನರು ಹೋಗ್ತಾರೆ, ಅಲ್ಲೆಲ್ಲಾನು ಕೂಡ ಏನು ಮಾಡೋದಿಲ್ಲ, ಈ ಥರದ್ದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಸಚ್ಚಿ ಸಚ್ಚಿ ಯಾತ್ರಾ ಕರ್ನೆ ವಾಲಾ ಜೋ ಹೋತೆ ಹೇ ಪವಿತ್ರ रहते हैं. ನಿಜಕ್ಕೂ ಟೂರ್ ಮಾಡೋ ಅಂಥವ್ರು ಯಾರು ಒಳ್ಳೆ ಭಕ್ತರು ಇರ್ತಾರೆ, ಅವರು ಪವಿತ್ರವಾಗಿದ್ದು ಹೋಗ್ತಾರೆ. ತುಮಾರೆ ಮೇ ಬಿ ಸಭಿ ಯಾತ್ರಾ ಪರ್ ಹೇ. ನೀವು ಕೂಡ ಎಲ್ಲ ಯಾತ್ರೆಯಲ್ಲಿದ್ದೀರಿ. ತುಮ್ ಬ್ರಾಹ್ಮಣ ಹೋ, ಸಚ್ಚೆ ಸಚ್ಚೆ ಬ್ರಹ್ಮ ಕುಮಾರ್ ಕುಮಾರಿಯ ಕೌನ್ ಹೇ. ನೀವು ಸತ್ಯವಾಗಿರ್ತಕ್ಕಂತಹ ಬ್ರಾಹ್ಮಣರಾಗಿದ್ದೀರಿ. ಸತ್ಯವಾದಂಥ ಬ್ರಹ್ಮ ಕುಮಾರ ಕುಮಾರಿಯರು ಯಾರು? ಬಾಬಾ ಕೇಳ್ತಾ ಇದ್ದಾರೆ. ಯಾರು? ಜೋ ಕಭಿ ಭಿ ವಿಕಾರ ಮೇ ನಹಿ ಜಾತೆ ಹೇ. ಎಂದು ವಿಕಾರದಲ್ಲಿ ಹೋಗೋದಿಲ್ಲ. ಪುರುಷಾರ್ಥ ತೋ ಜರೂರ್ ಹೇ. ಪುರುಷಾರ್ಥ ಅಂತೂ ಅವಶ್ಯಕವಾಗಿದೆ. ಮನಸಾ ಸಂಕಲ್ಪ ಬಲ್ ಆಯೆ ಮುಖ್ಯ ಹೈ ಹಿ ವಿಕಾರ ಕಿ ಬಾತ್. ಮನಸ್ಸಿನಲ್ಲಿ ಬೆಲೆ ಸಂಕಲ್ಪಗಳು ಬರ್ಬೋದು, ಮುಖ್ಯವಾಗಿರುವಂಥದ್ದು ವಿಕಾರದ ಮಾತು. कोई पूछे ನಿರ್ವಿಕಾರಿ ಬ್ರಾಹ್ಮಣ ಕಿತನೆ ಆಪ್ಕೆ ಪಾಸ್. ಯಾರಾದರೂ ನಿಮ್ಮ ಹತ್ರ ಕೇಳ್ತಾರೆ, ನಿರ್ವಿಕಾರಿ ಬ್ರಾಹ್ಮಣರು ಎಷ್ಟಿದ್ದಾರೆ ನಿಮ್ಮ ಹತ್ರ ಅಂತೇಳ್ಬಿಟ್ಟು, ಭಯ್ಯ ಪೂಚನೆ ಕಿ ಜರೂರತ್ ನಹಿ. ಹೇಳಿ ಅವ್ರಿಗೆ, ನೀವು ಇದನ್ನು ಕೇಳೋ ಅಂಥ ಪ್ರಶ್ನೆ ಅಲ್ಲ ಅಂತ ಹೇಳಿ ಅಂತಾರೆ ಬಾಬು. ಹೇಳೋ ಪ್ರಶ್ನೆ ಇಲ್ಲ, ಇದೆಲ್ಲ ವ್ಯಕ್ತಿಗತವಾಗಿ ಸಂಬಂಧಪಟ್ಟಿರೋ ಅಂಥ ವಿಚಾರ. ಏನು ಬಾತು ಅನ್ಸೆ ಆಪ್ಕಾ ಕ್ಯಾ ಪೇಟ್ ಬರೇಗ. ಇದರಲ್ಲಿ ನಿಮಗೆ ಎಷ್ಟು ಹೊಟ್ಟೆ ತುಂಬುತ್ತೆ. ತುಮ್ ಯಾತ್ರಿ ಬನೋ, ಯಾತ್ರಾ ಕರ್ನೆ ವಾಲೆ ಕಿತ್ನೆ ಹೇ, ಇಸ್ ಪೂಚ್ನೆ ಸೆ ಕೊಯ್ ಫಾಯ್ದಾ ನಹಿ. ಯಾತ್ರೆ ಮಾಡೋರು ಎಷ್ಟು ಜನ ಅಂತ ಇದರಲ್ಲಿ ಕೇಳೋ ಪ್ರಶ್ನೆ ಇಲ್ಲ. ನಿಮಗೆ ಬಂದಿದೆ ಅವಕಾಶ, ನೀವು ಯಾತ್ರೆ ಮಾಡಿ. ಬ್ರಾಹ್ಮಣ ತೋ ಕೊಯ್ ಬಚ್ಚೆ ಬಿ ಹೇ, ಕೊಯ್ ಸಚ್ಚೆ ಬಿ ಹೇ, ಕೊಯ್ ಜೂಟೆ ಬಿ ಹೇ. ಬ್ರಾಹ್ಮಣರಲ್ಲಿ ಕೆಲವರು ಸತ್ಯವಾದ ಬ್ರಾಹ್ಮಣರು ಇದ್ದಾರೆ, ಸುಳ್ಳು ಬ್ರಾಹ್ಮಣರು. ಆಜ್ ಸಚ್ಚೆ ಹೇ ಕಲ್ ಜೂಟೆ ಬನ್ ಜಾತೆ. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಸುಳ್ಳಾಗ್ತಾರೆ. ವಿಕಾರ ಮೇ ಗಯಾ ಬ್ರಾಹ್ಮಣ ನಹಿ ಟೇರ್. ವಿಕಾರಗಳಲ್ಲಿ ಹೋದ್ರೆ ಅವ್ರಿಗೆ ಬ್ರಾಹ್ಮಣರು ಅಂತ ಹೇಳೋದಿಲ್ಲ. ಫಿರ್ ಶೂದ್ರ ಕಾ ಶೂದ್ರ ಹೋ ಗಯ. ಅವ್ರೇನಾಗ್ಬಿಡ್ತಾರೆ, ಶೂದ್ರರಾಗ್ಬಿಡ್ತಾರೆ. ಆಜ್ ಪ್ರತಿಜ್ಞಾ ಕರ್ತೆ ಕಲ್ ವಿಕಾರ ಮೇ ಗಿರ್ ಅಸುರ್ ಬನ್ ಜಾತೆ. ಇವತ್ತು ಪ್ರಾಮಿಸ್ ಮಾಡ್ತಾರೆ ನಾವು ಪವಿತ್ರ ಜೀವನ ಮಾಡ್ತೀವಿ ಅಂತ, ನಾಳೆ ವಿಕಾರಗಳಲ್ಲಿ ಬಿದ್ದೋಗ್ಬಿಟ್ಟು ಅಸುರರಾಗ್ತಾರೆ. ಅವು ಯಹ ಬಾತೆ ಕಹಾ ತಕ್ ಬೈಟ್ ಸಮಜಾಯೆ. ಈ ಎಲ್ಲ ಮಾತುಗಳನ್ನು ಎಲ್ಲಿವರೆಗೆ ಕೂತ್ಕೊಂಡು ತಿಳಿಸೋದು. ಇಸ್ಸೆ ಪೇಟ್ ತೋ ನಹಿ ಬರೇಗ ವ ಮುಖ ಮೀಠಾ ನಹಿ ಹೋಗ. ಇದರಲ್ಲಿ ಹೊಟ್ಟೆ ಯಾರಿಗೂ ತುಂಬೋದಿಲ್ಲ, ಯಾರಿಗೂ ಮಧುರತೆ ಅನಿಸಲ್ಲ. ಯಹ ಬಾಬಾ ಹಮ್ ಬಾಬಾ ಕೋ ಯಾದ್ ಕರ್ತೆ ಹೇ ಅವ್ರ ಬಾಬಾ ಕಿ ಪರಿಚಯ ರಚನಾ ಕಿ ಆದಿ ಮಧ್ಯಂತ ಕೋ ಜಾನ್ತೆ ಹೇ. ಇಲ್ಲಿ ನಾವು ತಂದೆಯನ್ನು ನೆನಪು ಮಾಡ್ತೇವೆ ಮತ್ತು ತಂದೆಯ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀವಿ. ಬಾಕಿ ಅವ್ರ ಬಾತೊಮ್ಮೆ ಕುಚ್ ರಕ್ಕಾಯಿ ನಹಿ. ಬೇರೆ ಅದು ಇದು ಟಾಪಿಕ್ಸ್ನಲ್ಲಿ ಹೋಗೋದ್ರಲ್ಲಿ ಪ್ರಯೋಜನನೇ ಇಲ್ಲ ಅಂತ. ಬೋಲೋ ಯಹಾ ಬಾಬಾ ಕಿ ಯಾದ್ ದಿಲಾಯಿ ಜಾತಿ ಹೇ ಅವ್ರ ಪವಿತ್ರ ಹೇ ಮುಖ್ಯ. ಇಲ್ಲಿ ತಂದೆಯ ನೆನಪನ್ನು ತರಿಸಲಾಗತ್ತೆ. ಮುಖ್ಯವಾಗಿರುವಂಥದ್ದು ಪವಿತ್ರತೆ ವಿಷಯ. ಜೋ ಆಜ್ ಪವಿತ್ರ ಬನ್ ಫಿರ್ ಅಪವಿತ್ರ ಬನ್ ಜಾತೆ ಹೇ. ಇವತ್ತು ಪವಿತ್ರವಾಗಿರ್ತಾರೆ, ನಾಳೆ ಅಪವಿತ್ರರಾಗ್ಬಿಡ್ತಾರೆ. ಅಥವಾ ಯ ಬ್ರಾಹ್ಮಣ ಬಿ ನಹಿ ರಹ, ಅವರು ಬೀಕೆ ಅಲ್ಲ ಅಂತಾರೆ. ವಹ ಹಿಸಾಬ್ ಕಹಾ ತಕ್ ಬೈಟ್ ತುಮಕೋ ಸುನಾಯಿಂಗೆ. ಎಷ್ಟು ಜನದ್ದು ನಿಮ್ಗೆ ಲೆಕ್ಕ ಹೇಳಲಿಕ್ಕಾಗುತ್ತೆ, ಯಾರ್ಯಾರ ಲೆಕ್ಕ ಹೇಳಲಿಕ್ಕಾಗುತ್ತೆ, ಯಾರ ಮನಸ್ಸಿನಲ್ಲಿ ಏನು, ಯಾರ ಜೀವನ ಹೆಂಗೆ, ಯಾರಿಗೆ ಗೊತ್ತಾಗುತ್ತೆ. ಜೋ ಕರ್ತೆ ಸೋ ಪಾತೆ. ಯಾರು ಪುರುಷಾರ್ಥ ಮಾಡ್ತಾರೆ ಅವ್ರು ಪಡಿತಾರೆ. ನೀವು ಮಾಡಿ ಪುರುಷಾರ್ಥ ಮಾಡಿ ಪದವಿ ಪಡೀರಿ ಅಂತೇಳಿ. ऐसे तो बहुत गिरते होंगे माया के तूफानों में, इसलिए ब्राह्मणों की माला नहीं बन सकती. ಎಷ್ಟೋ ಜನ ಮಾಯೆಗಳು ಬಂದು ಬಿದ್ದೋಗ್ತಾರೆ. ಅದರಿಂದ ಬಾಬಾನೇ ಹೇಳಿಬಿಟ್ಟಿದ್ದಾರೆ, ಬ್ರಾಹ್ಮಣರ ಮಾಲೆ ತಯಾರು ಮಾಡಲಿಕ್ಕೆ ಆಗೋದಿಲ್ಲ. हम तो पैगंबर के बच्चे पैगाम सुनाते हैं, मैसेंजर के बच्चे मैसेज देते हैं. ನಾವು ಭಗವಂತನ ಸಂದೇಶ ಪುತ್ರಿಯರು, ಸಂದೇಶ ಪುತ್ರರು, ಸಂದೇಶವನ್ನು ತಿಳಿಸ್ತೀವಿ. अपने को आत्मा समझ और बाप को याद करो तो इस योग अग्नि से विकर्म विनाश होंगे. ನಿಮ್ಮ ನೀವು ಆತ್ಮ ಅಂತ ಹೇಳ್ಕೊಂಡು ತಂದೆಯನ್ನು ನೆನಪು ಮಾಡ್ತಾ ಇದ್ರೆ ವಿಕರ್ಮಗಳೆಲ್ಲ ಏನಾಗ್ಬಿಡುತ್ತೆ,
ವಿನಾಶ ಆಗ್ಬಿಡುತ್ತೆ. ಇದು ಯೋಗ ಅಗ್ನಿ ಆಗಿದೆ. ಯಹಿ ಓನಾ ರಖೋ. ಬಾಬಾ ಹೇಳ್ತಾರೆ, ಯಾರೇ ಕ್ವಶನ್ ಮಾಡಿದ್ರೆ ಅವ್ರಿಗೆ ಇದನ್ನೇ ಹೇಳಿ, ಇದೇ ಚಿಂತೆ ಇಟ್ಕೊಳ್ಳಿ ಅಂತ. ಬಾಕಿ ಪ್ರಶ್ನೆ ತೋ ಢೇರ್ ಕೆ ಢೇರ್ ಮನುಷ್ಯ ಪೂಛೆಂಗೆ. ಅನೇಕ ಪ್ರಶ್ನೆಗಳಲ್ಲಿ ಜನರು ಕೇಳ್ತಾ ಇರ್ತಾರೆ. सिवा एक बाप के और कोई भी बातों में जाने से कोई फायदा नहीं है. ಬಾಬಾ ಅವ್ರು ಬಿಟ್ಟು ಬೇರೆ ಅದು ಇದು ವಿಚಾರಗಳಲ್ಲಿ ಹೋಗೋದ್ರಿಂದ ಏನೇನು ಪ್ರಾಫಿಟ್ ಇಲ್ಲ ಅಂತಾರೆ. यहाँ तो जानने का और नास्तिक से आस्तिक का निधन कैसे, धन के बनने का कैसे बने, दणी से कैसे वर्षा पाई, यह पूछो. ನೋಡಿ, ಇಲ್ಲಿ ಕೇಳಬೇಕಾಗಿರೋಂಥ ಪಾಯಿಂಟ್ಸ್ ಯಾವುದು ಅಂದರೆ, ನಾಸ್ತಿಕರಿಂದ ಆಸ್ತಿಕರಾಗೋದು ಹೇಗೆ ಅಲ್ವಾ? ಎಷ್ಟೊಳ್ಳೆ ಪಾಯಿಂಟು. ನಿರ್ಧನಿಕರಿಂದ ಧನವಂತರಾಗೋದು ಹೇಗೆ, ಆಮೇಲೆ ದಣಿಯಿಂದ ಆಸ್ತಿನ ಹೆಂಗೆ ತಗೊಳ್ಳೋದು, ಈ ಪ್ರಶ್ನೆಗಳನ್ನು ಕೇಳಿ. ಬಾಕಿ ತೋ ಸಬ್ ಪುರುಷಾರ್ಥಿ. ಬಾಕಿ ಎಲ್ಲರೂ ಅವ್ರವ್ರ ಶಕ್ತಿ ಅನುಸಾರವಾಗಿ ಪುರುಷಾರ್ಥ ಯಥಾಶಕ್ತಿ ಮಾಡ್ತಾ ಇದ್ದಾರೆ. विकार की बातों में बहुत फेल होते हैं. बहुत दिनों के बाद स्त्री को देखते हैं, बात मत पूछो. ವಿಕಾರದ ವಿಚಾರದಲ್ಲಿ ಸುಮಾರು ಜನ ಫೇಲ್ ಆಗ್ತಾರೆ. ತುಂಬ ದಿವಸ ಆಗಿ ಪತ್ನಿ ನೋಡಿದ್ರೆ ಮಾತೆ ಕೇಳಬೇಡಿ. कोई का शराब की आदत होती है, फिर तुम पर जाएंगे शराब का अथवा बीड़ी का किसको आदत होगी वह बिगड़ रह नहीं सकेंगे. ಈಗ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ, ಸಾರಾಯಿ ಕುಡಿಯೋ ಅಭ್ಯಾಸ ಇರುತ್ತೆ, ಬೀಡಿ ಕುಡಿಯೋ ಅಭ್ಯಾಸ ಇರುತ್ತೆ. ಪುಣ್ಯಕ್ಷೇತ್ರಗಳಿಗೆ ಹೋದರೂ ಕೂಡ ಅದನ್ನು ಬಿಟ್ಟಿರೋಕ್ಕಾಗೋದಿಲ್ಲ, ಹ್ಯಾಬಿಟು ಎಳೀತಾ ಇರುತ್ತೆ. ಚಿಪಾಕರ್ ಬಿಪ್ಪಿದೆ ಬಚ್ಚಿಟ್ಕೊಂಡು ಏನು ಮಾಡ್ತಿರ್ತಾರೆ, ಕುಡಿದು ಬಿಡ್ತಾರೆ. ಕರ್ಹಿ ಕ್ಯಾ ಸಕ್ತೆ ಅಂಥವ್ರನ್ನೇನು ಮಾಡೋದು? ಬಹುತ್ ಹೈ ಜೋ ಸಚ್ ನಹಿ ಬೋಲ್ದು. ಸುಮಾರು ಜನ ಸತ್ಯ ಹೇಳೋದೇ ಇಲ್ಲ, ಚಿಪಾತೆ ಇರತ್ತೆ, ಬಚ್ಚಿಟ್ಕೊಳ್ತಾ ಇರ್ತಾರೆ. बाबा बच्चों को युक्तियाँ बतलाते हैं, कैसे युक्ति से जवाब देना चाहिए. ಬಾಬಾ ಅವರು ಮಕ್ಕಳಿಗೆ ಐಡಿಯಾ ಹೇಳ್ಕೊಡ್ತಾ ಇದ್ದಾರೆ, ಯಾವ ಥರ ಯುಕ್ತಿಯಿಂದ ನೀವು ಜವಾಬ್ ಕೊಡಬೇಕು. ಏಕ್ ಬಾಪ್ ಕಾ ಹಿ ಪರಿಚಯ ದೇನಾ ಹೈ. ಒಬ್ಬ ತಂದೆಯ ಪರಿಚಯವನ್ನು ನೀವು ಕೊಡಬೇಕಾಗಿದೆ. ಜಿಸ್ಸೆ ಮನುಷ್ಯ ಆಸ್ತಿಕ್ ಬನೆ. ಇದರಿಂದ ಮನುಷ್ಯರು ಏನಾಗಬೇಕಾಗಿದೆ? ಆಸ್ತಿಕರಾಗಬೇಕಾಗಿದೆ. ಪಹಲೆ ಜಬ್ ತಕ್ ಬಾಬಾ ಕೋ ನಹಿ ಜಾನಾ ತಬ್ ತಕ್ ಕೋಯಿ ಪ್ರಶ್ನೆ ಪೂಚ್ನಾ ಬಿ ಫಾಲ್ತು ಹೈ. ಎಲ್ಲಿವರೆಗೆ ಬಾಬಾ ಅವ್ರ ಮಕ್ಕಳು ಆಗೋದಿಲ್ಲ ಅಲ್ಲಿವರೆಗೆ ಯಾವುದೇ ಪ್ರಶ್ನೆಗಳು ಕೇಳೋದೇ ತಪ್ಪು ಅಂತಾರೆ, ವೇಸ್ಟ್ ಅಂತ. ಸುಮ್ಮನೆ ಕೆಲಸಕ್ಕೆ ಬರದೇ ಇರೋ ಪ್ರಶ್ನೆಗಳಿಂದ ಏನು ಪ್ರಯೋಜನ? ಸಿರ್ಫ್ ಸುನ್ತೆ ರಹತೆ ಹೈ, ಫಾಯ್ದಾ ಕುಚ್ ನೀ. ಕೇವಲ ಕೇಳ್ತಾ ಇರ್ತಾರೆ, ಏನೂ ಲಾಭ ಇಲ್ಲ. ಬಾಬಾ ಕೋ ಲಿಖತೆ ಹೈ 1000-2000 ಆಯೆ ಉनको 1-2 ಸಮझने के लिए आते रहते हैं. ಈಗ ಬಾಬಾ ಅವ್ರಿಗೆ ಪತ್ರ ಬರೀತಾ ಇರ್ತಾರೆ, 1000-2000 ಬರ್ಬೋದು. ಅದರಲ್ಲಿ ಒಬ್ರಿಗೊಬ್ರಿಗೆ ತಿಳ್ಕೊಳ್ತಕ್ಕಂಥವ್ರು ಬರ್ತಾರೆ. ಫಲಾನ ಬಡ ಆದ್ಮಿ ಆತ ರಹತಾ ಹೈ. ಇಂತಿಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬರ್ತಾ ಇರ್ತಾರೆ ಜ್ಞಾನಕ್ಕೆ. ಹಮ್ ಸಮझा जाते हैं उनका जो परिचय मिलना चाहिए वह मिला नहीं. पूरा परिचय मिले तो समझे कि ठीक कहते हैं. ಈಗ ನಾವು ತಿಳ್ಕೊಂತೀವಿ ಇವ್ರಿಗೆ ಪರಿಚಯ ಅನ್ನೋದು ಸಿಗಬೇಕು ಅಂತ, ಅದು ಸಿಕ್ಕಿಲ್ಲ. ಪೂರ್ತಿ ಪರಿಚಯ ಸಿಕ್ಕಿದ್ರೆ ಆವಾಗ ಇವರು ಓಕೆ, ಅವರು ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಂತ. हम आत्माओं का बाप परमपिता परमात्मा है, वो पढ़ाते हैं, कहते अपने को आत्मा समझ मुझे याद करो. ಈಗ ನಾವು ಆತ್ಮಗಳಿಗೆ ತಂದೆ ಬಂದು ಓದಿಸ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ, ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಮತ್ತೆ ನನ್ನ ನೆನಪು ಮಾಡಿ ಅಂತ ಭಗವಂತನೇ ಹೇಳ್ತಾ ಇದ್ದಾರೆ ಅಂತ ತಿಳಿಸಿ. ಅಂತಿಮ ಜನ್ಮ ಪವಿತ್ರ ಬನೋ, ಜೋ ಪವಿತ್ರ ನಹಿ ರಹತೆ ವ ಬ್ರಾಹ್ಮಣ ನಹಿ ಶೂದ್ರ ಹೈ. ಯಾರು ಪವಿತ್ರ ಆತ್ಮಗಳಾಗೋದಿಲ್ಲ ಅವರು ಬೀಕೆ ಅಲ್ಲ, ಅವರು ಶೂದ್ರರಿದ್ದಂಗೆ. ಲಡಾಯಿ ಕಾ ಮೈದಾನ ಹೈ, ಜಾಡ್ ಬಡ್ತಾ ರಹೇಗಾ. ಯುದ್ಧ ಮೈದಾನ ಇದು. ವೃಕ್ಷ ಬೆಳೀತಾ ಹೋಗುತ್ತೆ ನಿಧಾನಕ್ಕೆ. ತೂಫಾನ್ ಬಿ ಲಗೇಗ. ಬಿರುಗಾಳಿಗಳು ಬೇಕಾದಷ್ಟು ಬರ್ತಾ ಇರ್ತವೆ. ಬಹುತ್ ಪತ್ತೆ ಗಿರ್ತೆ रहेंगे. ಬಿರುಗಾಳಿ ಬಂದಾಗ ಎಷ್ಟೋ ಎಲೆಗಳು ಬಿದ್ದು ಹೋಗ್ತವೆ. ಕೌನ್ ಬೈಟ್ ಗಿಂತಿ ಕರೆಂಗೆ कि सच्चा ಬ್ರಾಹ್ಮಣ कौन है. ಯಾರು ಕೂತ್ಕೊಂಡು ಕೌಂಟ್ ಮಾಡ್ಲಿಕ್ಕಾಗುತ್ತೆ ರಿಯಲ್ ಬ್ರಾಹ್ಮಣರು ಯಾರು ಅಂತ? ಸಚ್ಚ ವಹ ಹೈ ಜೋ ಕಭಿ ಶೂದ್ರ ನಾ ಬನೆ. ರಿಯಲ್ ಬ್ರಾಹ್ಮಣರು ಯಾರು ಅಂದರೆ ಎಂದೂ ಶೂದ್ರ ಆಗದೆ ಇರೋರೆ ರಿಯಲ್ ಬ್ರಾಹ್ಮಣರು. ಜರಾ ಅಭಿ ದೃಷ್ಟಿ ನಾ ಜಾಯ್. ವಿಕಾರಿ ದೃಷ್ಟಿ ಒಂಚೂರು ಯಾರ ಕಡೆ ಹೋಗಬಾರ್ದು. अंत में कर्मातीत अवस्था होती है
ಬಡಿ ಉಂಚಿ ಮುಂಚಿಲಿ. ಕೊನೆಗೆ ನಿಮಗೆ ಕರ್ಮಾತೀತ ಸ್ಥಿತಿ ಬರುತ್ತೆ. ಬಹಳ ದೊಡ್ಡ ಗುರಿ ಇದು. ಮನಸಾ ಮೇ ಬಿ ನಾ ಆಯೆ ಅವಸ್ಥಾ ಅಂತ್ ಮೇ ಹೋತಿ. ಮನಸ್ಸಿನಲ್ಲೂ ಯಾವುದೇ ವಿಚಾರ ಬರಬಾರ್ದು, ಕೆಟ್ಟ ವಿಚಾರ. ಅದು ಕೊನೆ ಟೈಮ್ಗೆ ಬರುತ್ತೆ. ಇಸ್ ಸಮಯ ಏಕ್ ಕಿವಿ ಐಸಿ ಅವಸ್ಥಾ. ಈ ಟೈಮ್ನಲ್ಲಿ ಅಂತ ಒಂದು ಸ್ಥಿತಿ ಪಡೆದಿರೋರು ವಿರಳ, ಬರೋದು ಇಲ್ಲ. ಇಸ್ ಸಮಯ ಸ್ವಪುರುಷಾರ್ಥಿ. ಈ ಟೈಮ್ನಲ್ಲೆಲ್ಲ ಅವ್ರವ್ರ ಸಾಧನೆಯಲ್ಲೇ ತೊಡಗಿದ್ದಾರೆ. ನೀಚೆ ऊपर ಹೋತೆ रहते हैं. ಏರುಪೇರು ಆಗ್ತಾ ಇರುತ್ತೆ. ಮುಖ್ಯ ಆಂಕೋं की बात है. ಇಲ್ಲಿ ಕಣ್ಣಿಂದೇ ತುಂಬ ಮೇನ್ ವಿಚಾರ. हम आत्मा है, इस शरीर द्वारा पार्ट बजाते ये पक्का अभ्यास चाहिए. ನಾನೊಂದು ಆತ್ಮ ಆಗಿದ್ದೇನೆ, ಈ ಶರೀರದ ಮುಖಾಂತರ ಪಾತ್ರ ಅಭಿನಯಿಸ್ತಾ ಇದ್ದೇನೆ. ಇದನ್ನು ನೀವು ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ, ಪಕ್ಕಾ ಮಾಡ್ಕೊಳ್ಳಿ. जब तक रावण राज्य है तब तक युद्ध चलता रहेगा. ಈ ರಾವಣ ರಾಜ್ಯ ಎಲ್ಲಿವರೆಗೂ ನಡೀತಾ ಇರುತ್ತೆ ಅಲ್ಲಿವರೆಗೂ ಮಕ್ಕಳ ಜೊತೆಯಲ್ಲಿ ಮಾಯದ ಯುದ್ಧ ನಡೀತಾ ಇರುತ್ತೆ. ಪಿಚಾಡಿ ಮೇ ಕರ್ಮಾತೀತ ಅವಸ್ಥಾ ಹೋಂಗೆ. ಲಾಸ್ಟ್ಗೆ ಕರ್ಮಾತೀತ ಸ್ಥಿತಿ ಬರುತ್ತೆ. आगे चलकर तुमको फीलिंग आएगा, समझते जाएंगे. ಮುಂದೆ ಹೋದಂತೆ ನಿಮಗೆ ಫೀಲಿಂಗ್ ಬರುತ್ತೆ, ನೀವು ತಿಳ್ಕೊಳ್ತಾ ಹೋಗ್ತೀರಾ. अभी तो झाड़ बहुत छोटा है, तूफान लगता है, पत्ते गिर पड़ते हैं. ಈಗ ವೃಕ್ಷ ಚಿಕ್ಕದು, ಬಿರುಗಾಳಿ ಬರುತ್ತೆ, ಎಲೆಗಳು ಬಿದ್ದು ಹೋಗ್ತವೆ. ಜೋ ಕಚ್ಚೆ ಹೇ ವ ಗಿರ್ ಪಡುತ್ತೆ. ಹಸಿ ಎಲೆಗಳು ಗಟ್ಟಿ ಇಲ್ಲದೆ ಇರೋದು ಉದುರೋಗ್ತವೆ. ಮೇರಿ ಅವಸ್ಥಾ ಕಹಾ ತಕ್ ಹೇ. ಕೇಳಬೇಕು ನನ್ನ ಸ್ಥಿತಿ ಎಲ್ಲಿವರೆಗಿದೆ. ಬಾಕಿ ಜೋ ಪ್ರಶ್ನೆ ಪೂछते हैं उन बातों में ಜಾಸ್ತಿ ಜಾओ. ಅದು ಇದು ಕ್ವಶನ್ಸ್ ಕೇಳ್ತಾರೆ, ಅದರಲ್ಲಿ ನೀವು ಜಾಸ್ತಿ ಹೋಗ್ಲಿಕ್ಕೆ ಹೋಗಬೇಡಿ ಅಂತ. ಈ ಕೆಲವರು ವಿತಂಡವಾದಿಗಳಿರ್ತಾರೆ, ಅವ್ರ ಹತ್ರ ಹೇಳೋದು ವೇಸ್ಟ್, ಅದಕ್ಕೆ ಹೇಳಕ್ಕೆ ಹೋಗ್ಬೇಡಿ. ಬೋಲೋ ಹಮ್ ಬಾಬಾ ಕಿ ಶ್ರೀಮತ್ ಪರ್ ಚಲ್ ರಹೆ. बेहद का बाबा का आकर बेहद का सुख देने अथवा नई दुनिया की स्थापना करने यहाँ सुख ही सुख होता है. ಈಗ ಬೇಹದ್ದಿನ ತಂದೆ ಶ್ರೀಮತದಂತೆ ನಾವು ನಡೀತಾ ಇದ್ದೀವಿ. ಅವರು ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಸುಖವನ್ನು ಕೊಡ್ತಾ ಇದ್ದಾರೆ, ಅಥವಾ ಹೊಸ ಪ್ರಪಂಚನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿ ಸುಖನೇ ಸುಖ ಇರುತ್ತೆ. ಎಲ್ಲೇ ಸತ್ಯುಗದಲ್ಲಿ ಜಹಾ ಮನುಷ್ಯ रहते हैं उनको ही दुनिया कहा जाता है. ಎಲ್ಲಿ ಜನರು ಇರ್ತಾರೆ ಅದಕ್ಕೆ ಪ್ರಪಂಚ ಅಂತ ಹೇಳಲಾಗುತ್ತೆ. ನಿರಾಕಾರಿ ವರ್ಲ್ಡ್ ಮೇ ಆತ್ಮ ಹೈನಾ. ನಿರಾಕಾರಿ ಲೋಕದಲ್ಲಿ ಆತ್ಮಗಳೇ ಇರ್ತಾರಲ್ವಾ. ये किसको बुद्धि में नहीं है हम आत्मा कैसे बिंदी. ಯಾರ ಬುದ್ಧಿಯಲ್ಲೂ ಇಲ್ಲ ನಾವು ಆತ್ಮ ಹೆಂಗೆ ಸ್ಟಾರ್ ತರ ಇದ್ದೀವಿ. यह भी पहले कोई नया नहीं समझता है. ಇದು ಹೊಸಬರಿಗೆ ಹೇಳಕ್ಕೂ ಆಗಲ್ಲ. ಏಕ್ದಮ್ ಆತ್ಮ ಸ್ಟಾರ್ ಹೆಂಗೆ ಅಂತಕ್ಕಂಥದ್ದು ಹೇಳಕ್ಕೂ ಆಗಲ್ಲ. ನಿಧಾನಕ್ಕೆ ತಿಳ್ಕೊಂತಾರೆ. ಪಹಲೆ तो समझाना बेहद का बाप ಬೇಹದ್ ಕಾ ವರ್ಷ ದೇತೆ ಹೇ. ಫಸ್ಟ್ ಇದನ್ನೇ ಹೇಳಬೇಕು. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿನ ಕೊಡ್ತಾ ಇದ್ದಾರೆ. ಭಾರತ ಪಾವಂತ ಅಭಿತು ಪತಿತ ಹೇ. ಭಾರತ ದೇಶ ಪಾವನ ದೇಶ ಇತ್ತು, ಈಗಂತೂ ಪತಿತ ಆಗ್ಬಿಟ್ಟಿದೆ. ಕಲಿಯುಗಕ್ಕೆ ಬಾದ್ ಫಿರ್ ಸತ್ಯುಗ ಆನಾ ಹೇ, ದೂಸರಾ ಕೋಯಿ ಬಿ ಸಮಜಾ ನಾ ಸಕೆ. ಕಲಿಯುಗದ ನಂತರ ಸತ್ಯುಗ ಬರಲೇಬೇಕು. ಬೇರೆಯವ್ರು ಯಾರು ಕೂಡ ತಿಳಿಸ್ಕೊಡಕ್ಕೂ ಆಗೋದಿಲ್ಲ ಈ ವಿಚಾರನ. ಸಿವಾಯ್ ಬಿಕೆಸ್ ಬಿಟ್ಟು ಯಹ ಹಿ ನೈ ರಚನಾ. ಇದಾಗಿದೆ ಹೊಸ ರಚನೆ. ಬಾಬಾ ಪಡಾ ರಹೆ ಸಮಜಾನಿ ಬುದ್ಧಿ ಮೇ ರಹನಿ ಚಾಹಿಯೆ. ಶಿವ ಬಾಬಾ ಇಷ್ಟೆಲ್ಲ ವಿದ್ಯೆ ಓದಿಸ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ. ಇದನ್ನು ನೀವು ಬುದ್ಧಿಯಿಂದ ತಿಳ್ಕೋಬೇಕು. ಕೋಯಿ ಡಿಫಿಕಲ್ಟ್ ಬಾತ್ ನಹಿ ಪರಂತು ಮಾಯಾ ಬುಲಾ ದೇತಿ. ಯಾವುದೇ ಕಷ್ಟದ ವಿಚಾರ ಇಲ್ಲ, ಮಾಯೆ ಅನ್ನೋದು ಮರೆಸುತ್ತೆ. ವಿಕರ್ಮ ಕರಾ ದೇತೆ. ಆದಾ ಕಲ್ಪಸೆ ವಿಕರ್ಮ ಕರ್ನೆಕಿ ಆದತ್ ಪಡಿ. ವಿಕರ್ಮಗಳನ್ನು ಮಾಡಿಸುತ್ತೆ. ಅರ್ಧ ಕಲ್ಪದಿಂದ ವಿಕರ್ಮಗಳನ್ನು ಮಾಡಿಸುವಂಥ ಹ್ಯಾಬಿಟ್ ಆತ್ಮಕ್ಕೆ ಆಗೋಗ್ಬಿಟ್ಟಿದೆ. ಸಬ್ ಅಸುರಿ ಆದತ್ತೆ ಮಿಠಾನ ಹೇ. ಈ ಎಲ್ಲ ಅಸುರಿ ಅಭ್ಯಾಸಗಳನ್ನು ಏನು ಮಾಡಬೇಕಾಗಿದೆ, ಅಳಿಸಬೇಕು. ಬಾಬಾ ಖುದ್ कहते हैं सब पुरुषार्थी है, कर्मातीत अवस्था को पाने में बहुत टाइम लगता है. ಎಲ್ಲರೂ ಪುರುಷಾರ್ಥನೇ ಮಾಡ್ತಾ ಇರೋದು. ಫೈನಲ್ ಸ್ಥಿತಿ ಬರಲಿಕ್ಕೆ, ಕರ್ಮಾತೀತ ಸ್ಥಿತಿ ಬರಲಿಕ್ಕೆ ಟೈಮ್ ಹಿಡಿಸುತ್ತೆ. ಬ್ರಾಹ್ಮಣ कभी विकार में नहीं जाते. युद्ध के मैदान में चलते चलते हार खा लेते हैं. ಆ್ಯಕ್ಚುಲಿ ಇರೋದು ಬ್ರಾಹ್ಮಣರಿಂದ ವಿಕಾರದಲ್ಲಿ ಹೋಗಬಾರ್ದು. ಯುದ್ಧ ಮೈದಾನದಲ್ಲಿ ನಡೀತಾ ಸೋತೋಗ್ತಾರೆ. ಇನ್ನು ಪ್ರಶ್ನೋನ್ಸೆ ಕೊಯ್ ಫಾಯ್ದಾ ನಹಿ. ಈ ಥರ ಕ್ವಶನ್ಸ್ನಲ್ಲಿ ಏನು ಲಾಭ ನಿಮಗಿಲ್ಲ. ಪಹಲೆ अपने को बाप को याद करो. इसमें शिव बाबा ने कल्प पहले माफिक पहचान फरमान दिया है. अपने को आत्मा समझ मुझे याद करो.
ಮೊದಲು ತಂದೆಯನ್ನು ನೆನಪು ಮಾಡಿ. ನಮಗೆ ಶಿವಬಾಬಾ ಅವರು ಕಲ್ಪದ ಹಿಂದಿನ ಸಮಾನ ಆದೇಶ ಕೊಟ್ಟಿದ್ದಾರೆ. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನೇ ನೆನಪು ಮಾಡಿ. ವಹಿ ಲಡಾಯಿ ಹೇ, ಇದು ಅದೇ ಯುದ್ಧ ನಡೀತಾ ಇದೆ. ಬಾಬಾ ಏಕ್ ಹೇ ಕೃಷ್ಣಕೋ ಬಾಪ್ ನಹಿ ಕಹೆಂಗೆ. ತಂದೆ ಒಬ್ಬರೇ ಇದ್ದಾರೆ, ಕೃಷ್ಣನಿಗೆ ತಂದೆ ಅಂತ ಹೇಳೋದಿಲ್ಲ. ಕೃಷ್ಣ ಕಾ ನಾಮ್ ಡಾಲ್ ದಿಯಾ, ರಾಂಗ್ ಸೆ ರೈಟ್ ಬನಾನೆ ವಾಲಾ ಬಾಪ್ ಹೇ. ಕೃಷ್ಣನ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ, ತಪ್ಪಿಂದ ಸರಿಪಡಿಸುವಂಥವ್ರು ಒಬ್ಬರೇ ತಂದೆ. ತಪ್ತು ಟ್ರೂತ್ ಕಹಾ ಜಾತ, ಅದರಿಂದಾನೇ ಪರಮಾತ್ಮನಿಗೆ ಸತ್ಯ ಅಂತ ಹೇಳೋದು. ಅಂದರೆ ಸತ್ಯ ಜ್ಞಾನ ಅವ್ರು ಬಂದು ಕೊಡ್ತಾರೆ. ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗಿದೆ ಅದು ಸರಿಪಡಿಸ್ತಾರೆ. ಸಾರೆ ಸೃಷ್ಟಿ ಕಾ ರಾಜ್ ಕೋ ಜಾನ್ತೆ ಹೋ. ಇಡೀ ಪ್ರಪಂಚದ ಸೃಷ್ಟಿಯ ರಹಸ್ಯಗಳನ್ನು ತಿಳಿದಿದ್ದೀರಿ. ಪರಮಾತ್ಮ ತಿಳಿದಿದ್ದಾರೆ. ಸತ್ಯುಗ್ ಮೇ ಡಿಟಿ ಡೈನಾಸ್ಟಿ ಹೇ, ರಾವಣ ರಾಜ್ ಮೇ ಫಿರ್ ಅಸುರಿ ಡೈನಾಸ್ಟಿ ಹೇ. ಸತ್ಯುಗದಲ್ಲಿ ದೈವಿ ಸಂಪ್ರದಾಯ ಇತ್ತು, ಕಲಿಯುಗದಲ್ಲಿ ಅಸುರಿ ಸಂಪ್ರದಾಯ ಇದೆ. ಸಂಗಮ ಯುಗ ಕ್ಲಿಯರ್ ಕರ್ ದಿಖಾನ ಹೇ. ಸಂಗಮ ಯುಗನ ಸ್ಪಷ್ಟೀಕರಣ ಮಾಡಿ ತೋರಿಸಿ. ಯಹಿ ಪುರುಷೋತ್ತಮ ಸಂಗಮ ಯುಗ. ಈ ಸಂಗಮ ಯುಗ ಏನಾಗಿದೆ? ಪುರುಷೋತ್ತಮವಾದಂಥ ಸಂಗಮ ಯುಗ. ಇಸ್ ತರಫ್ ದೇವತಾ ಹೇ, ಉಸ್ ತರಫ್ ಅಸುರ ಹೇ. ಈ ಕಡೆ ದೇವತೆಗಳಿದ್ದಾರೆ, ಆ ಕಡೆ ಅಸುರರಿದ್ದಾರೆ. ಬಾಕಿ ಉನೋಕಿ ಲಡಾಯಿ ಹುಯಿ ನಹಿ. ಬಾಕಿ ಅವ್ರದ್ದು ಯುದ್ಧ ಅನ್ನೋದು ಇಲ್ವೇ ಇಲ್ಲ. ಲಡಾಯಿ ತುಮ್ ಬ್ರಾಹ್ಮಣೋಂಕಿ ವಿಕಾರೋನ್ಸೆ. ನಿಮ್ಮದು ಯುದ್ಧ ನಡೀತಾ ಇರೋದು ಬ್ರಾಹ್ಮಣರದು ವಿಕಾರಗಳ ಜೊತೆಯಲ್ಲಿ. ಎನ್ಕೋ ಬಿ ಲಡಾಯಿ ನಹಿ ಕಹೆಂಗೆ. ಇದಕ್ಕೂ ಕೂಡ ಯುದ್ಧ ಅಂತ ಹೇಳೋದಿಲ್ಲ. ಸಬ್ಸೆ ಬಡಾ ಹೇ ಕಾಮ ವಿಕಾರ ಯಾ ಮಹಾಶತ್ರು. ಎಲ್ಲಕ್ಕಿಂತ ದೊಡ್ಡದು ಕಾಮ ಮಹಾಶತ್ರು ಅಂತಾರೆ ಬಾಬಾ. ಇಸ್ ಪರ್ ಜೀತ್ ಪಾನೆ ಸೆ ತುಮ್ ಜಗತ್ ಜೀತ್ ಬನ್ನಿ. ಇದನ್ನ ನೀವು ಗೆದ್ರೆ ಜಗಜ್ಜೀತರಾಗ್ತೀರಿ. ಇಸ್ ವಿಷ್ ಪರ್ ಹಿ ಅಬಲಾಯೇ ಮಾರ್ಕಾತಿ. ಈ ವಿಷಯದ ಕಾರಣದಿಂದಾನೆ ಎಷ್ಟೋ ಜನ ಮಹಿಳೆಯರು ಪೆಟ್ಟುಗಳು ತಿಂತಾರೆ. ಅನೇಕ ಪ್ರಕಾರಕ್ಕೆ ವಿಘ್ನ ಪಡ್ತಾರೆ, ಅನೇಕ ಪ್ರಕಾರದ ಪ್ರಾಬ್ಲಮ್ಸ್ ಬರ್ತವೆ. ಮೂಲ ಬಾತ ಹೈ ಪವಿತ್ರತೆ. ಪುರುಷಾರ್ಥ ಕರ್ತೆ ಕರ್ತೆ ತೂಫಾನ್ ಆತೆ ಆತೆ ತುಮಾರಿ ಜೀತ್ ಹೋ ಜಾಯಂಗೆ. ಪುರುಷಾರ್ಥ ಮಾಡ್ತಾ ಇರಿ, ನಿಮ್ಮ ಸ್ಥಿತಿ ಚೆನ್ನಾಗಿ ಆಗ್ತಾ ಆಗ್ತಾ ಕೊನೆಗೆ ನಿಮ್ಗೆ ವಿಜಯ ಇದ್ದೇ ಇದೆ. ಮಾಯಾ ತಕ್ಕ ಜಾಯಂಗೆ. ಅದು ಯುದ್ಧ ಮಾಡಿ ಮಾಡಿ ಅದೇ ಸುಸ್ತಾಗೋಗುತ್ತೆ ಅಂತ. ನೀವು ಗಟ್ಟಿಯಾಗಿರ್ಬೇಕಷ್ಟೇ, ದೃಢವಾಗಿ. ಕುಸ್ತಿ ಸೆ ಪಹಲ್ವಾನ್ ಜೋ ಜೀತೆ ಹೇ ವ ಜಟ್ ಸಾಮ್ನಾ ಕರ್ ಲೇತೆ. ಕುಸ್ತಿನಲ್ಲಿ ಏನು ಪೈಲ್ವಾನ್ ಆಗಿರ್ತಾರೆ ಅವರೇ ಎದುರಿಸ್ತಾರೆ. ಉನೋಂಕ ದಂಧ ಈ ಅಚ್ಚಿ ರೀತಿ ಲಡ್ಕರ್ ಜೀತ್ ಪಾನ. ಕುಸ್ತಿ ಪಟ್ಟುಗಳದ್ದು ಏನು ಕೆಲಸ? ಚೆನ್ನಾಗಿ ಯುದ್ಧ ಮಾಡಿ ಗೆಲ್ಲೋದು. ಪಹಲ್ವಾನ್ ಕಾ ಬಡಾ ನಾಮಾಚಾರ ಹೋಗ್ತಾ है. ಪೈಲ್ವಾನ್ದು ತುಂಬ ಹೆಸರು ಪ್ರಸಿದ್ಧ ಆಗ್ಬಿಡುತ್ತೆ. ಇನಾಮ್ ಮಿಲ್ತಾನೆ, ಅವ್ರಿಗೆ ಪದಕ ಎಲ್ಲ ಕೊಡ್ತಾರಲ್ವ. ತುಮಾರಿ ಜೋ ಹೇ ಗುಪ್ತ ಬಾತ್. ಇಲ್ಲಿ ನಿಮ್ದು ಗುಪ್ತವಾಗಿರೋಂಥ ವಿಚಾರ. ತುಮ್ ಜಾನ್ತೆ ಹೋ ಆತ್ಮಯೇ ಪವಿತ್ರತೆಯ ಅಪವಿತ್ರ ಬನ್ನಿ ಫಿರ್ ಪವಿತ್ರ ಬನ್ನ. ನಿಮಗೆ ಗೊತ್ತಿದೆ, ಫಸ್ಟ್ ಬಂದಾಗ ನಾವು ಆತ್ಮಗಳು ಪವಿತ್ರವಾಗಿದ್ವಿ, ಕಲಿಯುಗದಲ್ಲಿ ಬಂದು ಅಪವಿತ್ರ ಆಗಿದ್ವಿ, ನೆಕ್ಸ್ಟ್ ಮತ್ತೆ ಪವಿತ್ರ ಆಗಬೇಕು. ಯಹ ಮೆಸೇಜ್ ಸಬ್ಕೋ ದೇನಾ ಹೇ. ಈ ಸಂದೇಶವನ್ನು ಎಲ್ಲರಿಗೂ ತಿಳಿಸ್ಬಿಡಿ. ಅವ್ರು कोई भी ಪ್ರಶ್ನೆ ಪೂಛೆ ತುಮಕೋ ಇನ್ ಬಾತೋ ಮೇ ಜಾನಾ ಹಿ ನಹಿ. ಬೇರೆ ಇನ್ನೇನಾದ್ರು ಕೇಳ್ತಾರೆ ಅಂದರೆ ಅದರಲ್ಲಿ ನೀವು ಹೋಗ್ಲೇಬೇಡ್ರಿ ಅಂತೇಳಿ. ತುಮಾರ ಐ ಹಿ ರೂಹಾನಿ ದಂಧ. ಇಲ್ಲಿ ನಿಮ್ಮದು ಸ್ಪಿರಿಚುವಲ್ ವ್ಯಾಪಾರ. ಇಸ್ ಆತ್ಮ ಮೇ ಬಾಬಾ ಮೇ ಜ್ಞಾನ ಬರತಾ ಬಾದ್ ಮೇ ಪ್ರಲಬ್ಧ ಪಾಯಿ. ನಾವು ಆತ್ಮಗಳಲ್ಲಿ ಶಿವಬಾಬಾ ಜ್ಞಾನ ತುಂಬಿದ್ರು, ನಂತರ ನಾವು ಪ್ರಾಲಬ್ಧನ ಪಡ್ಕೊಂಡ್ವಿ. ಜ್ಞಾನ ಖತಮ್ ಹೋಗಯ. ನಾವು ಪ್ರಾಲಬ್ಧ ಪಡ್ಕೊಂಡಿದ್ವಿ, ಜ್ಞಾನ ಹೊರಟಾಯ್ತು. ಆ ಫಿರ್ ಬಾಬಾ ಜ್ಞಾನ ಬರ್ ರಹೆ ಹೇ ಬಾಕಿ ನಶೆ ಮೇ ರಹೆ. ಈಗ ಪುನಃ ತಂದೆ ಬಂದು ಜ್ಞಾನ ತುಂಬ್ತಾ ಇದ್ದಾರೆ, ಅದೇ ನಶೆನಲ್ಲಿ ನಾವು ಇರಬೇಕು. ಬೋಲೋ ಬಾಬಾ ಕಾ ಮೆಸೇಜ್ ದೇತೆ ಹೇ ಬಾಬಾ ಕೋ ಯಾದ್ ಕರೋ ತೋ ಕಲ್ಯಾಣ ಹೋಗ. ಹೇಳಿ, ನೀವು ತಂದೆ ಸಂದೇಶ ಕೊಡ್ತಾ ಇದ್ದೀವಿ, ತಂದೆ ನೆನಪು ಮಾಡಿದ್ರೆ ಕಲ್ಯಾಣ ಆಗುತ್ತೆ. ತುಮಾರ ದಂಧಾ ಹಿ ಹೇ ರೂಹಾನಿ. ನಿಮ್ಮ ಬಿಸ್ನೆಸ್ ಏನಾಗಿದೆ? ಆತ್ಮಿಕ ಬಿಸ್ನೆಸ್ ಆಗಿದೆ. ತುಮಾರ ದಂಧಾ ಹಿ ರೂಹಾನಿ. ಪಹಲೆ ಪಹಲೆ ಬಾತ್ ಬಾಪ್ಕೋ ಜಾನೋ. ಮೊಟ್ಟ ಮೊದಲು ವಿಚಾರನ ನೀವು ತಂದೆಯನ್ನು ತಿಳ್ಕೊಳ್ಳಿ. ಬಾಬಾ ಹಿ ಜ್ಞಾನ ಕಾ ಸಾಗರ ಹೇ ವ ಕೊಯ್ ಪುಸ್ತಕ ತೋಡಿ ಸುನಾತೆ. ಬಾಬಾ ಅವರು ಜ್ಞಾನ ಸಾಗರ ಆಗಿದ್ದಾರೆ, ಅವ್ರ ಪುಸ್ತಕ ಹೇಳೋದಿಲ್ಲ. वे लोग तो जो डॉक्टर है फिलासफी आदि बनते हैं वह किताब पढ़ते हैं. ಲೌಕಿಕದಲ್ಲಿ ಎಲ್ಲ ಡಾಕ್ಟರ್ ಫಿಲಾಸಫಿ ಇದೆ, ಅವ್ರು ಬುಕ್ಸ್ ಓದ್ತಾರೆ. ಭಗವಾನ್ जो नॉलेजफुल है उनकी दृष्टि से सृष्टि के आदि मध्यांत का ನಾಲೆಡ್ಜ್ है. ಇಲ್ಲಿ ಭಗವಂತ ಏನು ಜ್ಞಾನ ಸಾಗರ ಆಗಿದ್ದಾರೆ, ಅವರಲ್ಲಿ ಪೂರ್ತಿ ಸೃಷ್ಟಿ ಆದಿ ಮಧ್ಯಾಂತದ ಜ್ಞಾನ ಇದೆ. ಕುಚ್ ಪಡ ಹೈ ಕ್ಯಾ? ಅದೆಲ್ಲಾದ್ರೂ ಓದಿದ್ದೀರಾ? ವಾತೋ ಸಬ್ ವೇದೋಶಾಸ್ತ್ರ ಆದಿ ಪಡ್ನೆ ಅದಕ್ಕೋ ಜಾನ್ತೆ. ಅವರೆಲ್ಲ ವೇದಶಾಸ್ತ್ರಗಳು ಫಿಲಾಸಫಿ ಓದಿರ್ತಾರೆ.
ಬಾಬಾ कहते मेरा पार्ट है तुमको नॉलेज समझाने का. ಶಿವಬಾಬಾ ಹೇಳ್ತಾರೆ ನನ್ನ ಪಾತ್ರನೇ ಆಗಿದೆ ನಿಮಗೆ ಜ್ಞಾನವನ್ನು ತಿಳಿಸುವಂಥದ್ದು. ಜ್ಞಾನ और ಭಕ್ತಿ का ಕಾಂಟ್ರಾಸ್ಟ್ और कोई बता ना सके. ಜ್ಞಾನ ಮತ್ತು ಭಕ್ತಿ ವ್ಯತ್ಯಾಸನ ಬೇರೆ ಯಾರೂ ತಿಳಿಸಕ್ಕೆ ಸಾಧ್ಯ ಇಲ್ಲ. ಯಾ ज्ञान की पढ़ाई है, ಭಕ್ತಿ को नहीं कहा ज्ञान नहीं कहा जाता है. ಇದು ಜ್ಞಾನದ್ದು ಎಜುಕೇಷನ್ ಆಗಿದೆ. ಭಕ್ತಿಗೆ ಜ್ಞಾನ ಅಂತ ಹೇಳೋದಿಲ್ಲ. ಸರ್ವಕ ಸದ್ಗತಿ ದಾತ ಏಕೇ ಬಾಪ. ಎಲ್ಲರಿಗೂ ಸದ್ಗತಿ ಕೊಡೋವಂಥವ್ರು ಯಾರು ಒಬ್ಬರೇ ತಂದೆ ಆಗಿದ್ದಾರೆ. ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಜರೂರ್ ರಿಪೀಟ್ ಹೋಗಿ. ಪ್ರಪಂಚದ ಇತಿಹಾಸ ಭೂಗೋಳ ಏನಾಗುತ್ತೆ ಅವಶ್ಯಕವಾಗಿ ರಿಪೀಟ್ ಆಗುತ್ತೆ. ಪುರಾನಿ ದುನಿಯಾಕ್ಕೆ ಬಾದ್ ಫಿರ್ ನಯಿ ದುನಿಯಾ ಜರೂರ್ ಆನಾ ಹಿ. ಹಳೆ ಪ್ರಪಂಚ ಮುಗಿದು ಹೊಸ ಪ್ರಪಂಚ ಅವಶ್ಯಕವಾಗಿ ಬರಲೇಬೇಕು. तुम बच्चे जानते हो बाबा हमको फिर से पढ़ाते हैं. बाबा कहते हैं मुझे याद करो, जोर सारा इस पर है. ತಂದೆ ಹೇಳ್ತಾರೆ ನೀವು ನನ್ನನ್ನೇ ನೆನಪು ಮಾಡಿ, ಎಲ್ಲ ಇದ್ರ ಮೇಲೆ ನೀವು ಜೋರು ಕೊಡಬೇಕಾಗಿರೋದು. बाबा जानते हैं बहुत अच्छे अच्छे प्रसिद्ध बच्चे इस याद की यात्रा में बहुत कमजोर. ತುಂಬ ಒಳ್ಳೊಳ್ಳೆ ಪ್ರಸಿದ್ಧವಾಗಿರುವಂಥವರು ಯೋಗದಲ್ಲಿ ಕಡಿಮೆ ಇದ್ದಾರೆ ಅಂತ. और जो नामी ग्रामी नहीं बांधे लिया है गरीब है वो याद की यात्रा में बहुत रहते. ಯಾರು ಬಡವರಿದ್ದಾರೆ ಬಂಧನದಲ್ಲಿರೋರಿದ್ದಾರೆ ಅವ್ರು ಚೆನ್ನಾಗಿ ನೆನಪು ಮಾಡ್ತಾರೆ ಬಾಬನ್ನ. हर एक अपनी दिल से पूछो मैं बाप को कितना समय याद करता हूँ. ಪ್ರತಿಯೊಬ್ಬರು ನಿಮ್ಮ ಹತ್ರನೇ ನೀವು ಕೇಳ್ಕೊಳ್ಳಿ, ಎಷ್ಟು ಟೈಮ್ ಬಾಬಾ ನೆನಪು ಮಾಡ್ತೀವಿ. ಬಾಬಾ कहते बच्चे जितना हो सके तुम मुझे याद करो. ಬಾಬಾ ಹೇಳ್ತಾರೆ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನನ್ನನ್ನೇ ನೆನಪು ಮಾಡ್ತಾ ಇರಿ. ಅಂದರ್ ಮೇ ಬಹುತ್ ಹರ್ಷಿತ್ ರಹೋ. ಒಳಗಡೆ ನೀವು ಹೆಂಗಿರ್ಬೇಕೋ ತುಂಬ ಖುಷಿಯಾಗಿರಿ. ಭಗವಾನ್ ಪಡಾತೆ तो कितनी खुशी होनी चाहिए. ಭಗವಂತನೇ ಓದ್ಸಕ್ಕೆ ಬಂದಿದ್ದಾರೆ ಅಂದರೆ ನೀವೆಷ್ಟು ಖುಷಿ ಇರಬೇಕು. ಬಾಬಾ कहते तुम पवित्र आत्मा थे फिर शरीर धारण कर पार्ट बजाते बजाते पतित बने हो. ನೀವು ಪವಿತ್ರ ಆತ್ಮಗಳೇ ಆಗಿದ್ರಿ ಮೊದಲು. ಶರೀರ ತಗೊಂಡು ಪಾತ್ರ ಅಭಿನಯಿಸ್ತಾ ಏನಾಗ್ಬಿಟ್ಟಿದ್ದೀರಿ, ಪತಿತ ಆಗ್ಬಿಟ್ಟಿದ್ದೀರಿ. अब फिर पवित्र बनना है. ಈಗ ಮತ್ತೆ ಏನಾಗಬೇಕಾಗಿದೆ, ಪವಿತ್ರ ಆತ್ಮಗಳು ಆಗಬೇಕಾಗಿದೆ. फिर बड़ी दैवी पार्ट बजाना. ನೆಕ್ಸ್ಟ್ ಸತ್ಯುಗದಲ್ಲಿ ಹೋದ್ಮೇಲೆ ದೇವತೆಗಳ ಪಾರ್ಟ್ ಸ್ಟಾರ್ಟ್ ಆಗೋಗುತ್ತೆ. ನೀವೇ ದೇವಾತ್ಮರಾಗಿರ್ತೀರಾ. फिर दैवी पार्ट बजाना. दैवी ಧರ್ಮ ಕೆ ಹೈನಾ. ನೀವು ದೈವಿ ಧರ್ಮದವರು ಆಗಿದ್ರಲ್ವಾ, ಮರ್ತೋಗ್ಬಿಟ್ಟಿದ್ದೀರಾ. ಮತ್ತೆ ಬಾಬಾ ಏನು ಮಾಡ್ತಾ ಇದ್ದಾರೆ, स्मृति ಕೊಡ್ತಾ ಇದ್ದಾರೆ. की पॉइंट तुमने ही 84 का चक्कर लगाया जब सूर्यवंशी भी 84 जन्म थोड़ी लेंगे. ನೀವೇ 84 ಜನ್ಮಗಳ ಪಾತ್ರನ ಅಭಿನಯಿಸಿದ್ರಿ. ಯಾವಾಗ ಎಲ್ಲರೂ ಸೂರ್ಯವಂಶಸ್ಥರಾಗಿದ್ರಿ 84 ಎಲ್ಲರೂ ತಗೊಂಡ್ರಾ? ಇಲ್ಲ, ಎಲ್ಲರೂ ತಗೊಳ್ಳಲ್ಲ, ಸ್ವಲ್ಪ ತಗೊಂಡು ಪೀಚೆ ಆತಿರು ಲೇಟಾಗಿ ಬರ್ತಾ ಇರ್ತಾರೆ. ನಹಿ ತೋ ಪಟ್ ಸೆ ಸಭಿ ಆಜ. ಇಲ್ಲ ಒಂದೇ ಸಲ ಎಲ್ಲ ಬರೋಕ್ಕಾಗತ್ತಾ? ಇಲ್ಲ. ಸವೇರೆ ಉಟ್ಕರ್ ಬುದ್ಧಿ ಸೆ ಜ್ಞಾನ ಕಾಮ್ ಲೋ ಲೇ ಸಕ್ತೆ ಹೋ. ಬೆಳಗ್ಗೆ ಎದ್ದು ಈ ಪಾಯಿಂಟ್ಸನ್ನು ನೀವು ಮನನ ಮಾಡ್ಕೊಳ್ಳಿ. ಜ್ಞಾಪಕಕ್ಕೆ ಬರಲಿಲ್ಲ ಮುರಳಿ ಕೇಳಿ, ಅದೇ ಬರ್ತಾ ಇರುತ್ತೆ ಪಾಯಿಂಟ್ಸ್ ಎಲ್ಲ ಮನನ. 2 ಸಲ 3 ಸಲ ಕೇಳ್ಬೋದು ಕ್ಲಾಸ್. ಇವಾಗ ಎಷ್ಟು ಸಲ ಕೇಳ್ತಾ ಇದ್ರು ನಿಮಗೆ ಬರ್ತಾ ಇರುತ್ತೆ ಪಾಯಿಂಟ್ಸು. ವಿಚಾರ ಸಾಗರ ಮಂಥನ ಮಾಡಿ ಬೆಳಗ್ಗೆ ಎದ್ದು ಅಂತ. ಶಿವ ಬಾಬಾ ತೋ ನಹಿ ಕರ್ತೆ ಹೈ. ಶಿವ ಬಾಬಾ ವಿಚಾರ ಸಾಗರ ಮಂಥನ ಮಾಡೋದಿಲ್ಲ ಅಂತ. ಯಾಕೆ ಅವ್ರಿಗೆ ಬೇಕಾಗಿಲ್ಲ. वह तो कहते हैं ड्रामा अनुसार जो कुछ सुनाता हूँ ऐसा ही समझो. कल्प पहले माफिक जो समझाया था. ಡ್ರಾಮಾನುಸಾರವಾಗಿ ಏನೆಲ್ಲ ತಿಳಿಸ್ಕೊಡ್ತೀನಿ ಕಲ್ಪದ ಹಿಂದೆ ಕೂಡ ತಿಳಿಸಿದ್ದೆ, ಈಗಲೂ ಕೂಡ ತಿಳಿಸ್ತಾ ಇದ್ದೀನಿ ಅಂತಾರೆ ಬಾಬಾ. ಜ್ಞಾನ ದೇನಾ ಯಾ ಬ್ರಹ್ಮ ಕಾ ಬಿ ಮಂಥನ್ ಕರ್ತೆ. ಜ್ಞಾನ ಕೊಡ್ಲಿಕ್ಕೋಸ್ಕರ ಬ್ರಹ್ಮ ಬಾಬಾ ಮಂಥನ ಮಾಡ್ತಾರೆ. ಬೀಕೇಕೋ ಮಂಥನ್ ಕರ್ನ. ನೀವು ಎಲ್ಲರೂ ಕೂಡ ಏನು ಮಾಡಬೇಕಾಗಿದೆ, ಮಂಥನ ಮಾಡಬೇಕು. ಶಿವ ಬಾಬಾ ಅನ್ಕೋ ನೈ. ಶಿವ ಬಾಬಾ ಜ್ಞಾನದ ಮಂಥನ ಚಿಂತನೆ ಮಾಡೋದಿಲ್ಲ. ಮೂಲ ಬಾತ ಹೈ ಕೋಯಿ ಸೆ ಬಿ ಜಾಸ್ತಿ ಟಾಕ್ ನಹಿ ಕರ್. ಇವತ್ತು ಮೇನ್ ಪಾಯಿಂಟ್ ಏನು, ಯಾರ ಹತ್ರ ಸುಮ್ಮನೆ ಅನವಶ್ಯಕವಾಗಿ ಮಾತಾಡಬೇಡ್ರಿ. ಆರ್ಗ್ಯೂ ಶಾಸ್ತ್ರವಾದಿ ಆಪಸ್ ಮೇ ಬಹುತ್ ಕರ್ತೆ. ಈ ಶಾಸ್ತ್ರಗಳು ಓದಿರೋರು ಸುಮ್ಮನೆ ಏನು ಮಾಡ್ತಿರ್ತಾರೆ, ಆರ್ಗ್ಯುಮೆಂಟ್ಸ್ ಮಾಡ್ತಾ ಇರ್ತಾರೆ. ತುಮಕೋ ಆರ್ಗ್ಯೂ ನಹಿ ಕರ್ನಾ. ನೀವು ಆರ್ಗ್ಯುಮೆಂಟು ಮಾಡಕ್ಕೆ ಹೋಗಬೇಡಿ. ತುಮಕೋ ತೋ ಸಿರ್ಫ್ ಪೈಗಾಮ್ ದೇನಾ. ನೀವಂತೂ ಕೇವಲ ಬಾಬಾ ಅವ್ರ ಪರಿಚಯನ ಎಲ್ಲರಿಗೂ ಕೊಟ್ಬಿಡಿ. ಪಹಲೆ ಸಿರ್ಫ್ ಮುಖ್ಯ ಏಕ್ ಬಾತ್ ಪರ್ ಸಮझाओ और सिखलाओ लिखवाओ. ಮೇನ್ ವಿಚಾರ ನೀವು ತಿಳಿಸಿ ಮತ್ತು ಬರೆಸಿ. ಪಹಲೆ ಯಾ ಶಬ್ದ ರಕ್ಕೋ. ತೋ ಕೌನ್ ಪಡಾತೆ ಹೈ. ಮೊಟ್ಟ ಮೊದಲು ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಯಾರು ಓದಿಸ್ತಾ ಇದ್ದಾರೆ?
यह बातें तुम ಪಿಚಾಡಿ में ले जाते हो इसलिए ಸಂಶಯ ಪಡ್ತಾ रहता है. ಈ ವಿಚಾರಗಳನ್ನ ನೀವು ಕೊನೆಗೆ ತಗೊಂಡೋಗಿ ಅದಕ್ಕೆ ಸಂಶಯ ಬರುತ್ತೆ. ನಿಶ್ಚಯ ಬುದ್ಧಿ ನಾ ಹೋನೆ ಕೆ ಕಾರಣ ಸಮಸ್ತೇನೆ. ನಿಶ್ಚಯನೇ ಇಲ್ಲದೆ ಇರೋದ್ರಿಂದ ತಿಳ್ಕೊಳ್ಳೋದೇ ಇಲ್ಲ. ಸಿರ್ಫ್ ಕಾ ದೇತೆ ಬಾತ್ ಟೀಕ್ ಹೈ, ಹೇಳ್ಬಿಡ್ತಾರೆ ಮಾತೇನೋ ಸರಿ ಇದೆ. पहले पहले मुख्य बात ही यह है, रचता बाप को समझो, रचना का राज को भी समझना. ಮುಖ್ಯವಾಗಿರ್ತಕ್ಕಂಥ ವಿಚಾರ ಮೇಯ್ನು ರಚತಾ ತಂದೆ ಅಂತ ತಿಳ್ಕೊಳ್ಳಿ, ಆಮೇಲೆ ರಚನೆಯನ್ನು ತುಮಾರ ವಿಜಯ ಹೇ ಇಸ್ಮೆ ಹೋ, ಇದರಲ್ಲೇ ನಿಮ್ಮದು ವಿಜಯ ಆಗತ್ತೆ. पहले पहले कौन सा धर्म स्थापना हुआ, पुरानी दुनिया को नया दुनिया कौन बनाते हैं. ಫಸ್ಟ್ ನೀವು ತಿಳಿಸ್ಬೇಕು ಹೊಸ ಪ್ರಪಂಚನ ಯಾರು ಮಾಡ್ತಾರೆ, ಆಮೇಲೆ ಹೊಸ ಪ್ರಪಂಚ ಹೆಂಗೆ ಹಳೆದಾಯಿತು ಇದನ್ನು ತಿಳಿಸಿ. ಬಾಬಾ ಹಿ ಆತ್ಮಕೋ ನಯಾ ಜ್ಞಾನ ಸುನಾತೆ. ಶಿವಬಾಬಾ ಅವರು ಬಂದು ಆತ್ಮಗಳಿಗೆ ಹೊಸ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಜಿಸ್ಸೆ ನೈ ದುನಿಯಾ ಸ್ಥಾಪನೆ, ಇದರಿಂದನೇ ಹೊಸ ಪ್ರಪಂಚ ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. तो तुमको बाबा और रचना का ಪರಿಚಯ मिलती है. ತಂದೆದು ಪರಿಚಯ ನಿಮ್ಗೆ ಸಿಗುತ್ತೆ, ಮತ್ತೆ ಇದ್ರದ್ದು तो करावो तो बादशाही है. ಪರಿಚಯ ಮಾಡಿಸಿ, ಪಕ್ಕಾ ಮಾಡಿಸಿ, ರಾಜ್ಯ ಬಗ್ಗೆ ಸಿಗುತ್ತೆ. ಬಾಪ್ ಸೆ ಹಿ ವರ್ಷ ಮಿಲ್ತಾ, ತಂದೆಯಿಂದ ಆಸ್ತಿ ಸಿಕ್ಕತ್ತೆ. ಬಾಪ್ ಕೋ ಜಾನ ಅವ್ರ ವರ್ಷಕ ಹಕ್ಕದಾರ್ ಬನ. ತಂದೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಸ್ತಿಗೆ ಹಕ್ಕದಾರರಾಗ್ಬಿಡ್ತೀರಿ. ಸಚ್ಚಾ बच्चा जन्म लेता है, माँ बाप को देखा और पक्का हो जाएंगे. माँ बाप के सिवाय और कोई के पास जाएंगे भी नहीं. ಮೊಟ್ಟ ಮೊದಲು ಮಗುಗೆ ಜನ್ಮ ಆಗ್ತಾ ಇದ್ದಂಗೆ ಅಪ್ಪ ಅಮ್ಮನ ನೋಡ್ತಾ ಇರುತ್ತೆ, ಅವ್ರನ್ನ ಬಿಟ್ಟು ಎಲ್ಲಿ ಹೋಗೋದಿಲ್ಲ, ಅದು ಅಲ್ಲೇ ಇರುತ್ತೆ ಅಂತಾರೆ. क्योंकि माँ से दूध मिलते हैं या ज्ञान का दूध मिलता है. ಮಾತ್ ಪಿತಾ ಏನ, ತಾಯಿಯಿಂದ ಹಾಲು ಸಿಗುತ್ತೆ, ಇಲ್ಲಿ ಜ್ಞಾನದ ಹಾಲು ಸಿಗ್ತಾ ಇದೆ. ಇಲ್ಲಿ ತಾಯಿ ಮಾತಾಪಿತಾ ಇಬ್ಬರು ಇದಾರಲ್ಲ, ಬಡಿ ಮಹೀನ್ ಬಾತ್. ಇವೆಲ್ಲ ಜ್ಞಾನದ ಸೂಕ್ಷ್ಮವಾದಂಥ ವಿಚಾರಗಳು. ಜಲ್ದಿ ಕೊಯ್ ಸಮಜ್ ನಾ ಸಕೆ, ಬೇಗ ಎಲ್ರಿಗೂ ಅರ್ಥ ಆಗಕ್ಕಿಲ್ಲ ಅಂತ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. सच्चा सच्चा पवित्र ब्राह्मण बनना है. कभी भी शूद्र पतित बनने का मनसा में भी ख्याल ना है. ರಿಯಲ್ ಬ್ರಾಹ್ಮಣರಾಗಿ ಮನಸ್ಸಿನಲ್ಲೂ ಕೂಡ ಯಾವುದೇ ಕೆಟ್ಟ ಸಂಕಲ್ಪ ಬರಬಾರ್ದು. ಶುದ್ಧರಾಗೋ ಸಂಕಲ್ಪನೆ ಮಾಡಬೇಡಿ. ಜರಾ ಬಿ ದೃಷ್ಟಿ ನಾಜೆ, ಎಲ್ಲಿನೂ ಕೂಡ ದೃಷ್ಟಿ ಯಾರ ಕಡೆನೂ ಹೋಗಬಾರ್ದು. ಐಸಿ ಅವಸ್ಥಾ ಬನಾನಿ, ಸ್ಥಿತಿನ ಆ ರೀತಿ ಮಾಡ್ಕೋಬೇಕು ಅಂತ. ಬಾಬಾ ಜೋ ಪಡಾ ರಹೆ ಹೇ ವ ಸಮಜಾನಿ ಬುದ್ಧಿ ಮೇ ರಖನಾ ಹೇ. ಶಿವಬಾಬಾ ಏನೆಲ್ಲ ಓದಿಸ್ತಾ ಇದ್ದಾರೆ ಅದನ್ನು ಬುದ್ಧಿನಲ್ಲಿ ಇಟ್ಕೊಳ್ಳಿ. ಜೋ ವಿಕರ್ಮ್ ಕರ್ನೆ ಕಿ ಅಸುರಿ ಆದತ್ತೆ ಪಡಿ ಹುಯಿ ಹೇ ಉನ್ಹೇ ಮಿಟಾ ದೇನಾ. ಬಾಬಾ ಹೇಳ್ತಾರೆ, ಪಾಪ ಕರ್ಮಗಳನ್ನ ಮಾಡೋವಂಥ ಹ್ಯಾಬಿಟ್ ಆಗೋಗ್ಬಿಟ್ಟಿದೆ, ಅದನ್ನು ಅಳಿಸಾಕ್ಬಿಡಿ ಅಂತ. ಉನ್ಹೇ ಮಿಟಾನ ಪುರುಷಾರ್ಥ ಕರ್ತೆ ಕರ್ತೆ ಸಂಪೂರ್ಣ ಪವಿತ್ರತಾ ಕಿ ಊಂಚಿ ಮಂಜಿಲ್ ಕೋ ಪ್ರಾಪ್ತ ಕರ್. ನೋಡಿ, ಪುರುಷಾರ್ಥ ಮಾಡ್ತಾ 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 ಸಂಪೂರ್ಣ ಗುರಿಯನ್ನು ತಲುಪೋದಕ್ಕೆ ಏನು ಮಾಡಬೇಕು, ಪುರುಷಾರ್ಥ ಮಾಡಿ. ವರದಾನ, ಪವಿತ್ರ ಪ್ರವೃತ್ತಿ ಮೇ ರಹತೆ ಪರವೃತ್ತಿ ಮೇ ರಹನೆ ವಾಲೆ ನಿರಂತರ ಯೋಗಿ ಭವ. ಮನೆಯಲ್ಲಿರ್ತಾ ಯಾವಾಗಲೂ ಪರಂಧಾಮದ ಸ್ಮೃತಿನಲ್ಲಿರ್ತಕ್ಕಂಥವ್ರು ನಿರಂತರ ಯೋಗಿಗಳು ಆಗಿರಿ. ನಿರಂತರ ಯೋಗಿ बनने का सहज साधन है ಪ್ರವೃತ್ತಿ ಮೇ ರಹತೆ ಪರವೃತ್ತಿ ಮೇ ರಹನ. ನಿರಂತರ ಯೋಗಿಗಳಾಗ್ತಾ ಆಗಬೇಕು, ಲಕ್ಷ್ಯ ಇರಬೇಕು. ಅದಕ್ಕೆ ಸಹಜ ಸಾಧನ ಏನಪ್ಪ ಅಂದರೆ ಪ್ರವೃತ್ತಿಯಲ್ಲಿರಿ, ಆದರೆ ಪರವೃತ್ತಿಯಲ್ಲಿರಿ. ಪ್ರವೃತ್ತಿಯನ್ನು ಪರವೃತ್ತಿ ಅಂತ ಚೇಂಜ್ ಮಾಡ್ಕೊಳ್ಳಿ. ಒಂದೇ ಥರ ಇದೆ ಎರಡು ವರ್ಡು, ಪ್ರವೃತ್ತಿ ಪರವೃತ್ತಿ. ಪ್ರವೃತ್ತಿ ಅಂದರೆ ಮನೆ, ಪರವೃತ್ತಿ ಅಂದರೆ ಪರಂಧಾಮದ ಸ್ಥಿತಿಯಲ್ಲಿರೋದು. जो आत्मिक रूप में स्थित रहता है वह सदा न्यारे और बाबा का प्यारा बन जाता है. ಯಾರು ಯಾವಾಗಲೂ ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ ಅವರು ನ್ಯಾರ ಪ್ಯಾರ ಆಗಿರ್ತಾರೆ. कुछ भी करेंगे लेकिन यह महसूस होगा कि ऐसा काम नहीं किया जो खेल किया. ಏನೇ ಕಾರ್ಯ ಮಾಡ್ತಾ ಇದ್ರು ಅವ್ರಿಗೆ ಕಾರ್ಯ ಮಾಡಿದ್ವಿ ಅನ್ಸಲ್ಲ, ಒಂದು ಆಟ ಥರ ಅನಿಸ್ತಾ ಇರುತ್ತೆ ಕಾರ್ಯ ಅಂತ. तो प्रवृत्ति में रहते आत्मिक रूप में रहने से सब खेल की तरफ सहज अनुभव होगा. ಪ್ರವೃತ್ತಿನಲ್ಲಿರ್ತಾ ನಿಮ್ಗೆ ಏನು ಅನಿಸ್ತಾ ಇರುತ್ತೆ, ಆತ್ಮಿಕ ಸ್ಥಿತಿಯಲ್ಲಿರೋದ್ರಿಂದ ಒಂದು ಆಟದ ಥರ ನಿಮಗೆ ಸಹಜವಾಗಿ ಅನುಭವ ಆಗ್ತಾ ಇರುತ್ತೆ. मंथन नहीं लगेगा, सिर्फ स्नेह और सहयोग का साथ शक्ति का एडिशन करो तो हाई जंप लगा लेंगे.
ಕೇವಲ ಸ್ನೇಹ ಮತ್ತು ಸಹಯೋಗದ ಜೊತೆಗೆ ಶಕ್ತಿಯ ಅಡಿಷನ್ ಮಾಡ್ಕೊಳ್ಳಿ, ಹೈ ಜಂಪ್ ಅನ್ನ ನೀವು ಕೊಡ್ಲಿಕ್ಕೆ ಸಾಧ್ಯ. ಅಚ್ಚ, ಓಂ ಶಾಂತಿ.